ಸಿಬಿಎನ್ ವಾರ್ತೆಗಳ ಪ್ರಾಯೋಜಕರು GP Kids Fair beside SLV Hotel, Station Road, Raichur. BSK Fashions, Cloth Bazaar, MG Road, Raichur. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಲಕ್ಷ್ಮಿ ಫ್ಯಾಷನ್, ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರು. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Sri Nandi Township near Navodaya Engineering College, Bijangera Road, Raichur. ನಮಸ್ಕಾರ, ಸಿಬಿಎನ್ ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಬೆಂಬಲಿಸಲು ತೀರ್ಮಾನ. ಶಾಸಕ ಶಿವನಗೌಡ ನಾಯಕ್ ಬೆಂಬಲಿಸಲಿಲ್ಲ. ಎಲ್ಲ ಸಂದರ್ಭದಲ್ಲೂ ಲಾಭ ಪಡೆಯಲ್ಲ. ತಿಪ್ಪರಾಜ್ ಹವಾಲ್ದಾರ್. ನೀರವ ಮೋದಿ ನಾಯಿಗೆ ಇರುವ ಕಿಮ್ಮತ್ತು ದೇಶದ ರೈತರ ಜೀವಕ್ಕಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಅಯೋಗ್ಯ. ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ಸಿಗ. ಮಾನಸಯ್ಯ ಟೀಕೆ. ಲೋಕಸಭೆ ಚುನಾವಣೆ ಸೈಕಲ್ ಜಾಥಾದ ಮೂಲಕ ಮತದಾನ ಜಾಗೃತಿ. ತಪ್ಪದೇ ಮತ ಚಲಾಯಿಸಲು ಮನವಿ. ರಾಯಚೂರು ಲೋಕಸಭೆ ಕ್ಷೇತ್ರ ಸೇರಿ ರಾಜ್ಯದ 4 ಕ್ಷೇತ್ರಗಳಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ಅಭ್ಯರ್ಥಿಗಳು ಕಣಕ್ಕೆ. ಈ ರುದ್ರಯ್ಯ. ಮತ್ತು ನಿರ್ಮಾಣವಿಯಲ್ಲಿ ಸರಣಿ ಕಳ್ಳತನ. 3 ಜನ ಕಳ್ಳರ ವಶಕ್ಕೆ, ಇನ್ನುಳಿದ ಕಳ್ಳರ ಪತ್ತೆಗೆ ಬಲೆ. ಪಕ್ಷದ ವರಿಷ್ಠರ ತೀರ್ಮಾನದಂತೆ ಲೋಕಸಭೆ ಚುನಾವಣೆಗೆ ಪಕ್ಷದ ನಿಯೋಜಿತ ಅಭ್ಯರ್ಥಿಯಾಗಿರುವ ರಾಜಾ ಅಮರೇಶ್ವರ್ ನಾಯಕ್ ಇವರಿಗೆ ಬೆಂಬಲಿಸುವುದಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಅವರು ಹೇಳಿದರು. ಪಕ್ಷದ ವರಿಷ್ಠರ ತೀರ್ಮಾನದಂತೆ ಲೋಕಸಭಾ ಚುನಾವಣೆಗೆ ಪಕ್ಷದ ನಿಯೋಜಿತ ಅಭ್ಯರ್ಥಿಯಾಗಿರುವ ರಾಜಾ ಅಮರೇಶ್ವರ್ ನಾಯಕರಿಗೆ ಬೆಂಬಲಿಸುವುದಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನನ್ನ ಮತ್ತು ರಾಜಾ ಅಮರೇಶ್ವರ್ ನಾಯಕರ ಹೆಸರು ಶಿಫಾರಸು ಮಾಡಲಾಗಿತ್ತು. ಕೇಂದ್ರ ಸಮಿತಿ ಕೊನೆ ಹಂತದಲ್ಲಿ ಆಯ್ಕೆ ಮಾಡಿರುವುದಾಗಿಯೂ ಹೇಳಲಾಗಿತ್ತು. ಆದರೆ ಕೊನೆ ಘಳಿಗೆಯಲ್ಲಿ ರಾಜಾ ಅಮರೇಶ್ವರ್ ನಾಯಕ್ ಇವರ ಲಾಬಿಗೆ ಮಣಿದಿದೆ ಎಂದರು. ಡಾ ಶಿವರಾಜ್ ಪಾಟೀಲ್, ಎನ್ ಶಂಕರಪ್ಪ ಸೇರಿದಂತೆ ಅನೇಕ ಶಾಸಕರು ಬೆಂಬಲಿಸಿ ಟಿಕೆಟ್ ನೀಡಲು ಪಕ್ಷದ ಮೇಲೆ ಒತ್ತಡ ಹಾಕಿದ್ದರು. ಆದರೆ ದೇವದುರ್ಗ ಶಾಸಕ ಕೆ. ಶಿವನಗೌಡ ಬೆಂಬಲಿಸಲಿಲ್ಲ. ಕಾರಣವೂ ಗೊತ್ತಿಲ್ಲ. ನೋವಿನಿಂದಲೇ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವುದಾಗಿ ಹೇಳಿದರು. ಪಕ್ಷದ ವರಿಷ್ಠರ ಮೇಲೆ ಯಾವ ಶಕ್ತಿ ಪ್ರಭಾವ ಬೀರಿದೆ ಎಂದು ಹೇಳಲಾಗದು. ಆದರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ರೀತಿಯ ಅನ್ಯಾಯವಾಗುತ್ತದೆ ಎಂದು ಹೇಳಲಾಗದು. ಯಾವ ಶಕ್ತಿಯೂ ತಡೆಯಲು ಆಗುವುದಿಲ್ಲ ಎಂದರು. ಪಕ್ಷದ ನಾಯಕರಾಗಿರುವ ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಇವರು ಮಾತುಕತೆ ನಡೆಸಿ ಪಕ್ಷದಲ್ಲಿಯೇ ಉಳಿದು ಪಕ್ಷದ ಅಭ್ಯರ್ಥಿ ಪರವಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದರಿಂದ ಪಕ್ಷದ ಅಭ್ಯರ್ಥಿ ಪರ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಪಕ್ಷದ ಕಾರ್ಯಕರ್ತರಲ್ಲಿ ಅಸಮಾಧಾನವಿದೆ. ಆದರೆ ಪಕ್ಷದ ವರಿಷ್ಠರ ತೀರ್ಮಾನವನ್ನು ಗೌರವಿಸಬೇಕಿದೆ. ಪಕ್ಷದ ವರಿಷ್ಠರು ಯಾವ ಆಧಾರದ ಮೇಲೆ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದಾರೆ ಎಂದು ಹೇಳಲು ಆಗದು ಎಂದರು. ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡಲು ಬೆಂಬಲಿಸುವುದು ಅನಿವಾರ್ಯವಾಗಿದೆ. ತೇಜಸ್ವಿನಿ, ಅನಂತಕುಮಾರ್ ಇವರಿಗೂ ಟಿಕೆಟ್ ಕೈತಪ್ಪಿದೆ. ಅವರಂತೆ ದೇಶ ಮೊದಲ ನಂತರ ಪಕ್ಷ. ಚುನಾವಣೆ ದೇಶಕ್ಕಾಗಿ ಬಿಜೆಪಿ ವರಿಷ್ಠರು ಆಯ್ಕೆ ಮಾಡಿರುವ ಅಭ್ಯರ್ಥಿಯನ್ನು ಬೆಂಬಲಿಸುವುದಾಗಿ ಹೇಳಿದರು. 2018ರ ಚುನಾವಣೆ ಪರಾಭವಗೊಂಡ ದಿನದಿಂದನೇ ತಮ್ಮ ಮಾಧ್ಯಮದ ಮುಖಾಂತರ ನನ್ನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ನನ್ನ ಹಿತೈಷಿಗಳಿಗೂ, ನಮ್ಮ ಅಭಿಮಾನಿಗಳಿಗೂ ತಮ್ಮ ಮಾಧ್ಯಮದ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದೆ. ಯಾರೂ ನಮ್ಮ ಕಾರ್ಯಕರ್ತರು ಎದೆಗುಂದೋದು ಬೇಡ. ಇನ್ನು 8 ತಿಂಗಳಲ್ಲಿ ನಮ್ಮ ರಾಯಚೂರು ಲೋಕಸಭೆ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ನಾನು ಕೂಡ ಮೀಸಲಿಗೆ ಒಳಪಡೋದ್ರಿಂದ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಣ, ಯಾರೂ ಧೈರ್ಯಗುಂದೋದು ಬೇಡ ಅಂತಕ್ಕಂಥ ಮಾತನ್ನ ಹೇಳಿದ್ದೆ. ಆ ಮೂಲಕ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಕಡೆಗೆ ಅದೊಂದು ಮೊಳಕೆ ಅವತ್ತಿಂದ ಹುಟ್ಟಿತ್ತು. ಆ ಮೊಳಕೆಯನ್ನು ತೆಗೆದುಕೊಂಡು ಬಂದು ಬಹುಶಃ 8 ತಿಂಗಳ ಕಾಲ ನಾನು ಕೂಡ ಇಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಂದೇ ಆದಂತ ಹಾಗೂ ಪಕ್ಷದ ಒಂದು ಏನ್ ನೆಟ್ವರ್ಕ್ ಇದೆ ಅದ್ರ ಮುಖಾಂತರ ಸಂಘಟನೆಯನ್ನ ನಾನು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೆ. ತದನಂತರ ನಮಗೆ ಗೊತ್ತಿದೆ ಈ ಬೆಳವಣಿಗೆಗಳೆಲ್ಲ ನಡೆದಿರೋದು ಏನು. ಮೊನ್ನೆ 18ನೇ ತಾರೀಕು ಸೇರ್ಪಡು
ಸರ್ 18ನೇ ತಾರೀಕು ನಡೆದಿರ್ತಕ್ಕಂಥ ರಾಜ್ಯ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ 5-6 ಹೆಸರುಗಳು ಅವತ್ತು ಚರ್ಚೆಗೆ ಬಂದವು. 5-6 ಹೆಸರುಗಳಲ್ಲಿ ಅಂತಿಮವಾಗಿ ಏನು ಇವತ್ತು ನನ್ನ ಹೆಸರು ಹಾಗೂ ಏನು ಇವತ್ತು ನಿಯೋಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ರಾಜಾ ಅಮರೇಶ್ ನಾಯ್ಕ ಹೆಸರನ್ನ ಇವತ್ತು ದೆಹಲಿಯ ನಮ್ಮ ಚುನಾವಣಾ ನಿರ್ವಹಣಾ ಸಮಿತಿಗೆ ಅಂದ್ರೆ ಸಿಇಸಿಗೆ ನವದೆಹಲಿಗೆ ಕಳಿಸಿಕೊಟ್ರು. ಅಲ್ಲಿ ಅಳೆದು ತೂಗಿ 19ನೇ ತಾರೀಕು ಏನು ಪ್ರಥಮ ಪಟ್ಟಿ ಬಿಡುಗಡೆ ಆಯಿತು, ಅದರಲ್ಲಿ ರಾಜ್ಯದ 21 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರು. ಅದಾದ ನಂತರ ರಾಯಚೂರು ಸೇರಿದಂತೆ ನಮ್ಮ ಕೊಪ್ಪಳ ಹಾಗೂ ಚಿಕ್ಕೋಡಿ ಹಾಗೇನೆ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಏನು ಇವತ್ತು ಪೆಂಡಿಂಗ್ ಇಟ್ಟರು. ಅದಾದ ನಂತರ ಏನು ಇವತ್ತು ನನ್ನ ಪರವಾಗಿ ಇವತ್ತು ಚುನಾವಣೆಯಲ್ಲಿ ಎಲ್ಲರೂ ಕೂಡ ಈ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮದೇ ಆದಂಥ ಪ್ರಭಾವ ಬೀರೋದು ಸಹಜ. ಹಾಗೆ ನನಗೆ ನನ್ನ ಸಹೋದರರು ನಗರ ಶಾಸಕರು ಹಾಗೇನೆ ಎಲ್ಲ ಇನ್ನುಳಿದ ಏನು 3 ಶಾಸಕರು ನನಗೆ ಬೆಂಬಲವನ್ನು ಕೊಟ್ಟ ನಂತರ ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶಂಕರಪ್ಪ ಸಾಹೇಬರು ಕೂಡ ಏನು ಪ್ರತಿ ಹಂತದಲ್ಲಿ ಕೊನೆಯವರೆಗೂ ಕೂಡ ದೆಹಲಿವರೆಗೂ ಕೂಡ ಬಂದು ಟಿಕೆಟ್ಗಾಗಿ ನನ್ನ ಏನು ಒಂದು ಮಾನದಂಡ ತಾವೇನು ಅಲ್ಲಿ ನವದೆಹಲಿಯಲ್ಲಿ ಏನು ಇವತ್ತು ಸರ್ವೆ ಇರ್ಬೋದು, ಮಾನದಂಡ ಇರ್ಬೋದು, ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಕೂಡ ಅವರಿಗೆ ವಿವರಣೆಯನ್ನು ಕೊಟ್ಟೆ. ನಮ್ಮ ಹಿರಿಯರು ವಿವರಣೆ ಕೊಟ್ಟರು. ಅದನ್ನೆಲ್ಲ ಅಳೆದು ತೂಗಿ ಇಲ್ಲ ಕೊನೆಗೆ ಏನು ನಿಮ್ಮ ಹೆಸರನ್ನು ಅಂತಿಮ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ನನಗೆ ಇವತ್ತು ಪಕ್ಷದ ಒಂದು ಏನು ರಾಜ್ಯ ಮಟ್ಟದ ನಾಯಕರ ಕಡೆಯಿಂದ ನನಗೆ ಸಿಕ್ತು. ಹಾಗಾಗಿ ಬಹುಶಃ ನಾನು ಎಲ್ಲೋ ಕೊನೆ ಕ್ಷಣದವರೆಗೆ ಇವತ್ತು ನನಗೆ ಬಹುಶಃ ಅಧಿಕೃತ ಅಭ್ಯರ್ಥಿ ಆಗ್ತೀನಿ ಅನ್ನತಕ್ಕಂಥ ದೃಷ್ಟಿಯಿಂದ ನಾನು ಕೂಡ ನಮ್ಮ ಮೊದಲನೇದಾಗಿ ನನ್ನ ಗ್ರಾಮಾಂತರದ ನನ್ನ ಕಾರ್ಯಕರ್ತರಿಗೆ ನಾನು ಕಳೆದ ಹಿಂದಿನ ದಿವಸ ನಾನು ಫೋನ್ ಮಾಡಿದ್ದೆ. ಇಲ್ಲ ಬಹುಶಃ ನಾಳೆ ನನಗೆ ಫೈನಲ್ ಆಗ್ತಾ ಇದೆ, ನಾನು ಗ್ರಾಮಾಂತರದಲ್ಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಉಳಿದ 7 ಕ್ಷೇತ್ರಗಳಿಗೆ ತಿರುಗಾಡಬೇಕಾಗ್ತದೆ, ಗ್ರಾಮಾಂತರದಲ್ಲಿ ತಾವೇ ಓಡಾಡಿ ಕನಿಷ್ಠ ಒಂದು 20,000-30,000 ಸಾವಿರ ಲೀಡನ್ನು ಕೊಡಬೇಕು, ನಾನು 7 ಕ್ಷೇತ್ರ ನೋಡ್ಕೊತೀನಿ ಅಂತಕ್ಕಂಥ ಅಲ್ಲಿ ಮಟ್ಟಿಗೆ ನಾನು ವಿಶ್ವಾಸವನ್ನು ಹೊಂದಿದ್ದೆ. ಆದರೆ ಕೊನೆ ಹಂತದಲ್ಲಿ ಅಧಿಕೃತವಾಗಿ ಏನು ಇವತ್ತು ನಾನು ಕೂಡ ಮಾಧ್ಯಮದಲ್ಲೇ ತಿಳ್ಕೊಳ್ಳೋದು, ಅವತ್ತು ರಾತ್ರಿವರೆಗೆ ನನಗೆ ಅಧಿಕೃತ ಅಂತಕ್ಕಂಥ ಮಾಹಿತಿ ಇತ್ತು. ಬೆಳಿಗ್ಗೆ ಏನು ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ರಾಜಾ ಅಮರೇಶ್ ನಾಯ್ಕ ಅವರಿಗೆ ಇವತ್ತು ಅಭ್ಯರ್ಥಿಯಾಗಿ ಏನು ಇವತ್ತು ಸಿಇಸಿಯಲ್ಲಿ ತೀರ್ಮಾನ ತೆಗೆದುಕೊಂಡ್ರು. ಸಹಜ ಅದಾದ ನಂತರ ನಾವು ನೋಡ್ತಾ ಇದ್ದೀವಿ, ನನ್ನನ್ನು ಬೆಂಬಲಿಸಿರ್ತಕ್ಕಂಥ ಸಾಕಷ್ಟು ಕಾರ್ಯಕರ್ತರಿಗೆ ನೋವಾಯಿತು. ಸಹಜವಾಗಿ ನಾನು ಕೂಡ ಅಭ್ಯರ್ಥಿ ಅಂತ ಎಲ್ಲೋ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೆ, ಮಾನಸಿಕವಾಗಿ ನಾನು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಹೇಳ್ತೀನಿ, ಮೊದಲನೇದಾಗಿ ನಾನು ಶಾಸಕನಾಗಿ ಆಯ್ಕೆ ಆಗಲಿಕ್ಕೆ ಕಾರಣ ಸನ್ಮಾನ್ಯ ಶಿವನಗೌಡ. ಈಗೂ ಕೂಡ ಇಲ್ಲ ಈ ಬೆಳವಣಿಗೆಯಲ್ಲಿ ಏನಾಗ್ತದೆ, ಸಹಜವಾಗಿ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇದೆ. ನಾನೇನೋ ಎಲ್ಲಾನು ಮುಚ್ಚಿಟ್ಟು ಇಲ್ಲ ನಮ್ಮ ಮುಂದೆ ಬೆಂಬಲ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ. ಯಾಕಂದ್ರೆ ಪ್ರತಿದಿನ ತಮ್ಮ ಮಾಧ್ಯಮದಲ್ಲಿ ದಿನಾಲು ಎಲ್ಲಿರತಕ್ಕಂಥ ಸಾವಿರಾರು ಕಾರ್ಯಕರ್ತರು, ಲಕ್ಷಾಂತರ ಕಾರ್ಯಕರ್ತರಿಗೆ ಎಲ್ಲರಿಗೂ ಗೊತ್ತಿದೆ. ಈ ವಿಷಯದಲ್ಲಿ ಅವರು ನನಗೆ ಬೆಂಬಲ ಸೂಚಿಸಲಿಲ್ಲ, ನಾನು ಒಪ್ಕೊಳ್ತೀನಿ. ಎರಡನೇ ಮಾತಿಲ್ಲ. ಉಳಿದ 3 ಶಾಸಕರು ನನಗೆ ಬೆಂಬಲ ಸೂಚಿಸಿದ್ರು, ಎರಡನೇ ಮಾತಿಲ್ಲ. ಹಿರಿಯರು ಕೂಡ ಇಲ್ಲಿ ನೋಡ್ರಿ ನನಗೆ ಬೆಂಬಲ ಸೂಚಿಸಬೇಕಂತ ಅವ್ರ ಮನಸ್ಸಿನಲ್ಲಿ ಯಾರ ಮನಸ್ಸಿನಲ್ಲಿ ಏನಿತ್ತು ಅವರು ಅದನ್ನ ಮಾಡ್ತಾರೆ. ಅಲ್ಲ ಸಂತೃಪ್ತಿ ಪ್ರಶ್ನೆನೇ ಬರೋದಿಲ್ಲ. ಆದ್ರೆ ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ಇವತ್ತು ನಾನು ಬಹುಶಃ ಅಲ್ಲಿದ್ದಾಗ ನನ್ನೆಲ್ಲ ಕಾರ್ಯಕರ್ತರು ನನಗೆ ಹೇಳಿದ್ರಿಲ್ಲ, ನೀವು ಯಾವುದೇ ಕಾರಣಕ್ಕೂ ನೀವು ಹಂಗೆ ಮಾಡಬೇಕು, ಇಲ್ಲ ಪಕ್ಷಾಂತರ ಏನೋ ಇವತ್ತು ಇಂಡಿಪೆಂಡೆಂಟ್ ಆಗಬೇಕು ಆಗೀಗ ಅಂತ ಹೇಳಿದ್ರು. ನೋಡಪ್ಪ ಪುಣ್ಯಗೆ ಏನೂ ಬೇಡ, ನಾನು ಬರ್ತೀನಿ, ಬಂದಾದ್ಮೇಲೆ ಕುಂತು ನಿಮ್ಮೆಲ್ಲರ ಒಂದು ನಿರ್ಧಾರ ಏನು ಕೇಳಿ ನಾನು ತೀರ್ಮಾನ ತಗೋತೀನಿ ಅಂತ ಹೇಳಿದೆ. ಆ ಪ್ರಕಾರ ಇವತ್ತೆಲ್ಲ ಹಿರಿಯರು ಬಂದಿದ್ದಾರೆ, ಸಾಕಷ್ಟು ನಮ್ಮೆಲ್ಲ ತಾಲೂಕು ಪಂಚಾಯತ್ನಿಂದ ಬಂದಿದ್ದಾರೆ, ನಮ್ಮೆಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಬಂದಿದ್ದಾರೆ. ಹಿರಿಯರ ಸರ್ ನನಗೆ ನೋವಾಗಿದೆ, ನನಗಿನ ಹಾಕ್ಬಿಟ್ಟು ನನ್ನ ಕಾರ್ಯಕರ್ತರಿಗೆ ನೋವಾಗಿದೆ. ಅವರೆಲ್ಲರ ನಾನು ಭಾವನೆ ಕೇಳಿ ಮುಂದೆ ನಾನು ನಿರ್ಧಾರ ತಗೊತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದು ಸತ್ಯ. ನಮಗೂ ಕೂಡ ಆ ಮಾತನ್ನು ನನ್ನ ಮಾಧ್ಯಮ ಸ್ನೇಹಿತರಿಗೆ ಹೇಳಿದ್ದೆ. ಅದಾದ ನಂತರ ಏನು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಶಂಕರಪ್ಪ ಸಾಹೇಬರು ಆಗಿದೆ, ನಮ್ಮ ಜಿಲ್ಲಾಧ್ಯಕ್ಷರು, ನನ್ನ ಸಹೋದರ ಶಾಸಕರು, ಈ ಒಂದು ರಾಜ್ಯದ ಅಧ್ಯಕ್ಷರು ಕೂಡ ಎಲ್ಲರೂ ಇವತ್ತು ಯಾವುದೇ ಕಾರಣಕ್ಕೂ ಬೇರೆ ಹುಡುಗಿ ನಿರ್ಧಾರ ತಗೋಬೇಡ, ಮುಂದಿನ ದಿನಗಳಲ್ಲಿ ಜೊತೆ ಇದ್ದೀವಿ ಅಂತಕ್ಕಂಥ ಏನು ಇವತ್ತು ಭರವಸೆಯನ್ನು ಕೊಟ್ಟರು. ಅದನ್ನೆಲ್ಲ ನನ್ನ ಪಕ್ಷದ ಕಾರ್ಯಕರ್ತರ ಮುಂದೆ ಹೇಳಿದಾಗ ಅವರು ಇಲ್ಲ ಎಲ್ಲೋ ಒಂದು ಕಡೆ ನೋವಿತ್ತು. ಕೊನೆಗೆ ನಾನು ಎಲ್ಲಿಗೆ ಬಂತು ಅಂತಂದರೆ, ಕೊನೆಗೆ ಇದು ಮೊದಲು ದೇಶ ಆಮೇಲೆ ಪಕ್ಷ ಅಂತಕ್ಕಂಥ ನಿರ್ಧಾರಕ್ಕೆ ಬಂದು ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಇವತ್ತು ನಾವು ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡೋದರಿಂದ ಇವತ್ತು ಅವರ ಶ್ರೀಮತಿಯವರಿಗೂ ಕೂಡ ಇದೇ ರೀತಿ ಅನ್ಯಾಯ ಆಗಿ ಟಿಕೆಟ್ ತಪ್ಪಿದಾಗ ಅವರು ಕೂಡ ಹೇಳಿದ್ದು ಒಂದೇ
ಮಾತು, ಮೊದಲು ಪಕ್ಷ, ಆಮೇಲೆ ದೇಶ, ಆಮೇಲೆ ಪಕ್ಷ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತು ನಮ್ಮ ಹಿರಿಯರ ಹಾದಿಯಲ್ಲಿ ಇವತ್ತು ನಾನು ಕೂಡ ಸಾಕಷ್ಟು ಆಕ್ರೋಶ ಇದೆ ಹೊಂದಿದ್ದೀನಿ. ಆದರೆ ನನ್ನ ಒಬ್ಬನ ಹಿತಾಸಕ್ತಿಗಾಗಿ ಇವತ್ತು ಪಕ್ಷವನ್ನು ಬಲಿ ಕೊಡೋದು ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಪುನಃ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿ ಈ ಕ್ಷೇತ್ರದಿಂದ ನಮಗೆ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನನ್ನ ಎಲ್ಲ ಕಾರ್ಯಕರ್ತರಿಗೆ ನಾನು ತಿಳುವಳಿಕೆ ಹೇಳಿದ್ದೀನಿ. ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಅವರ ಘನತೆ, ಗೌರವಕ್ಕೆ, ಯಾವುದೇ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಲಾರದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅವರೊಂದು ನಮ್ಮ ಪಕ್ಷಕ್ಕೆ ಆಸ್ತಿ, ಅವರೊಂದು ನಮ್ಮ ಪಕ್ಷದ ಆಸ್ತಿ. ಪಕ್ಷ ಬೆಳೆಸುವಲ್ಲಿ ಅವ್ರದ್ದು ಪಾತ್ರ ಬಹಳ ದೊಡ್ಡದದ. ಅವರ ಸ್ವಾಭಿಮಾನಕ್ಕೆ, ಅವರ ಗೌರವಕ್ಕೆ, ಅವರ ಯಾವುದೇ ಚ್ಯುತಿ ಬರದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದು ನಮ್ಮ ಜವಾಬ್ದಾರಿನೂ ಹೌದಂತೇಳಿ ನಾನು ಮಾಧ್ಯಮದವರ ಮುಂದೆ ಹೇಳಿ ಈ ಮಾಧ್ಯಮ ಒತ್ತಾಯಗೊಳಿಸ್ತೇನೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯ ಆಯ್ಕೆಯನ್ನು ಕೇಂದ್ರ ವರಿಷ್ಠರು ಮಾಡಿದ್ದಾರೆ. ನಮ್ಮದು ತಿಪ್ಪರಾಜ್ ಹವಾಲ್ದಾರ್ ಇವರು ಅಭ್ಯರ್ಥಿಯಾಗಿಸುವುದಾಗಿತ್ತು. ಆದರೆ ಪಕ್ಷದ ತೀರ್ಮಾನವನ್ನು ಪ್ರಶ್ನಿಸುವಂತಿಲ್ಲ. ಪಕ್ಷದ ನಿರ್ಧಾರದಂತೆ ರಾಜಾ ಅಮರೇಶ್ವರ್ ನಾಯಕ್ ಇವರನ್ನು ಬೆಂಬಲಿಸುವುದಾಗಿ ಹೇಳಿದರು. ನರೇಂದ್ರ ಮೋದಿ ಅವರನ್ನು 2ನೇ ಬಾರಿಗೆ ಪ್ರಧಾನಿಯನ್ನಾಗಿಸಲು ತಿಪ್ಪರಾಜ್ ಹವಾಲ್ದಾರ್ ಪಕ್ಷದ ಪರವಾಗಿಯೇ ಕಾರ್ಯನಿರ್ವಹಿಸಲಿದ್ದಾರೆ. ಅವರ ನೋವಿನಲ್ಲಿ ನಾವಿದ್ದೇವೆ. ಅವರಿಗೆ ಮತ್ತೊಂದು ರೀತಿಯ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದರು. ಅಮರೇಶ್ ನಾಯಕ್ ದೊಡ್ಡವರಾರ, ಶಿವರಾಜ್ ಪಾಟೀಲ್ ಸಣ್ಣವರಾರ, ಶಂಕರಪ್ಪ ದೊಡ್ಡವರಾರ ಗೊತ್ತಿಲ್ಲ. ಅವರು ಮಾನದಂಡಗಳು ಅವು ಯಾವ್ದು ಮಾಡ್ಯಾರ ಅವು ನಮಗೇನು ಹೇಳಂಗಿಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನ ನಾವೆಲ್ಲ MLAಗಳು, ಮಾಜಿ MLAಗಳು ಎಲ್ಲರೂ ತಿಪ್ಪರಾಜ್ ಹೆಸರು ರೆಕಮೆಂಡ್ ಮಾಡಿ ಕಳಿಸಿದ್ವಿ. ಆದ್ರೆ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನ ಕ್ವಶನ್ ಮಾಡೋದು ನಮ್ಮ ಯಾರ ಕೈಯಾಗಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೇನು ವಿರುದ್ಧವಾಗಿ ನಿಮ್ಮ ಎದುರಿಗೆ ಮಾತಾಡೋ ಪ್ರಶ್ನೆಯೇ ಇಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರು. ಈಗಾಗಲೇ ಅಮರೇಶ್ ನಾಯಕ್ ಅವರು ಟಿಕೆಟ್ ಕೊಟ್ಟಾರ. ತಿಪ್ಪರಾಜ್ ಸಾಹೇಬರು ಪರವಾಗಿ, ತಿಪ್ಪರಾಜ್ ಅವರಿಗೆ ಬೆಂಬಲವಾಗಿ, ಅವರ ದುಃಖದಲ್ಲಿ ಜೊತೆ ಆಗಿರ್ಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಅದ್ರ ಬಗ್ಗೆ ತಾವು ಕೇಳಬೇಕಂತೇಳಿ ನಾನು ತಮ್ಮಲ್ಲಿ ನಮ್ರ ವಿನಂತಿ ನಾವು ತಿಪ್ಪರಾಜಿಗೆ ಎಷ್ಟು ದುಃಖ ಆಗ್ಯದೋ ಅಷ್ಟೇ ದುಃಖ ನಮಗೂ ಆಗ್ಯದ. ಅದನ್ನ ನಾವು ಅದನ್ನಲ್ಲಿ ತಗೊಂಡು ನಾವು ಶೇರ್ ಮಾಡಕ್ ನಾವು ಬಂದೀವಿ. ಅದ್ರ ಬಗ್ಗೆ ತಾವು ನಮ್ಮನ್ನ ಹೈಕಮಾಂಡ್ ಎದುರು ನಿಲ್ಸ ಕೆಲಸ ದಯಮಾಡಿ ತಾವು ಮಾಡಬಾರ್ದು. ಹೈಕಮಾಂಡ್ ತೀರ್ಮಾನ ಅಂತಿಮ. ನಮ್ಮಲ್ಲಿ ಹೈಕಮಾಂಡ್ ನ ಕ್ವಶನ್ ಮಾಡೋಷ್ಟು ಧೈರ್ಯ ಅದು ಯಾರಿಗೂ ಇಲ್ಲ. ಅದು ಯಾರು ಎದುರಿಗೆ ಕುಂತು ಯಾರು ನೋಡ್ಯಾರ, ಕೇಳಿರ, ನೀವೇನ ಅವ್ರ ಜೊತೆಗೆ ಹೋಗಿರ, ಯಾರು ಯಾರಿಗೆ ನೋಡ್ರಿ, ಯಾರು ಯಾರಿಗೆ ರೆಕಮೆಂಡ್ ಮಾಡಬಹುದು ಅಷ್ಟೇ. ಸುಮ್ಮನೆ ಉಪಾಪಗಳು ಇವು ಸರ್ವೇ ಸಾಮಾನ್ಯ ಬರೋದು. ಪ್ರೈಮ್ ಮಿನಿಸ್ಟರ್ ಒಬ್ಬತ್ತಾಗಬಹುದು, ಆದ್ರೆ ಆಕಾಂಕ್ಷಿಗಳು 1000 ಮಂದಿ ಇರ್ತಾರ. ಹಂಗೆ MP ಆಕಾಂಕ್ಷಿಗಳು ಬಹಳ ಮಂದಿ ಇರ್ತಾರೆ. ಟಿಕೆಟ್ ಒಬ್ಬರಿಗೆ ಕೊಡಲಾಗ್ತದ. ಆ ರೀತಿ ಹೈಕಮಾಂಡ್ ಅಂತಿಮ ತೀರ್ಮಾನ ಆಗ್ಯದ. ದಯಮಾಡಿ ನಮ್ಮನ್ನ ಹೈಕಮಾಂಡ್ ವಿರುದ್ಧ ನಿಲ್ಲುವಂತ ಕೆಲಸ ಮಾಡಬಾರ್ದು. ಈಗಾಗಲೇ ತಿಪ್ಪರಾಜ್ ಅವರಿಗೆ ಬಹಳ ದುಃಖ ಆಗ್ಯದ. ಅವ್ರ ದುಃಖವನ್ನು ನಮ್ಮನ್ನ ಹಂಚಿಕೊಳ್ಳಕ್ಕೆ ನಾವು ಬಂದಿವಿ. ಹರ್ಷವನ್ನು ಗೆಲ್ಲಿಸುವಂತ ಕೆಲಸ ತಿಪ್ಪರಾಜ್ ಅವರು ನೇತೃತ್ವ ವಹಿಸಿ ಮಾಡಬೇಕು. ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಜೆ ಶರಣಪ್ಪ ಗೌಡ ಮಾತನಾಡಿ, ಲೋಕಸಭಾ ಕ್ಷೇತ್ರಕ್ಕೆ ರಾಜಾ ಅಮರೇಶ್ವರ್ ನಾಯಕ್ ಮತ್ತು ತಿಪ್ಪರಾಜ್ ಹವಾಲ್ದಾರ್ ಹೆಸರು ಶಿಫಾರಸು ಮಾಡಲಾಗಿತ್ತು. ಇಬ್ಬರು ಸಮರ್ಥ ಅಭ್ಯರ್ಥಿಗಳಾಗಿದ್ದರೂ ಪಕ್ಷ ರಾಜಾ ಅಮರೇಶ್ವರ್ ನಾಯಕ್ ಇವರನ್ನು ಅಭ್ಯರ್ಥಿಯನ್ನಾಗಿಸಲಾಗಿದೆ. ಕಾರಣ ಪಕ್ಷದ ಎಲ್ಲ ಕಾರ್ಯಕರ್ತರು ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕು ಎಂದರು. ಈಗಾಗಲೇ ಅವರು ದೇವದುರ್ಗ ತಾಲೂಕಲ್ಲಿ ಚಿರಪರಿಚಿತರು, ಗ್ರಾಮಾಂತರ ತಾಲೂಕದಲ್ಲಿ ಚಿರಪರಿಚಿತರು ಮತ್ತು ಸುರಪುರ ತಾಲೂಕದಲ್ಲಿ ಅವರು ಕೂಡ ತಮ್ಮ ಸ್ವಂತ ಚಿಂತಿರ್ತಕ್ಕಂಥ ವ್ಯಕ್ತಿ. ಸ್ವಾಭಾವಿಕ ಏನಂತಾರೆ, ಈಗ ಇಬ್ಬರು ಕೇಳಿದಾಗ ನಾವು ಒಬ್ಬರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯದ ರಾಷ್ಟ್ರ ನಾಯಕರು ತೀರ್ಮಾನ. ಈಗಾಗಲೇ ತೀರ್ಮಾನ ಅಮರೇಶ್ ನಾಯಕ ಅಂತ ಒಂದು ಘೋಷಣೆ ಆದ ತಕ್ಷಣ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ನರ್ವಸ್ ಆಗಿ ಇವತ್ತ ಕಾರ್ಯಕರ್ತರು ಬಹಳ ಸ್ವಂತ ಸ್ವಾಯಿಚ್ಛೆಯಿಂದ ಬಂದು ಅವರು ನೋವನ್ನು ಆಗಲೇ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಅವರು ಕೂಡ ಮಾತಾಡ್ಯಾರ. ನಮ್ಮ ಕೂಡ ಮಾತಾಡಿ ಅವ್ರು ಒಂದು ತೀರ್ಮಾನಕ್ಕೆ ಬಂದಾರೆ. ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿನ ಬಹುಮತ ಆರಿಸಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಎಲ್ಲರೂ ಆಶೀರ್ವಾದ ಈಗ ಏನಂತಾರಲ್ಲ, ನಮ್ಮ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲಿ ಆಶೀರ್ವಾದ ಬಂದರೆ ಅದು ಕೂಡ ಈ ಕ್ಷೇತ್ರ ಅದಕ್ಕೆ ನಾವೆಲ್ಲರೂ ಬಂದು ಮನವೊಲಿಸಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು. ನೀವು ಕೂಡ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥ ಹೇಳಿದಾಗ ಒಪ್ಪಿಗೆ ಕೊಟ್ಟಾಗ
ರಾಜ್ಯ ರ್ಯಾಂಕ್ ರಾಷ್ಟ್ರ ತಿಪ್ಪರಾಜಿಗೆ ಸಮರ್ಥನಕ್ಕೆ ನಾವು ಎಮ್.ಎಲ್.ಎ ಟಿಕೆಟ್ ಕೊಡ್ತಲ್ಲ, ಸಮರ್ಥ ಎಮ್.ಎಲ್.ಎ ಟಿಕೆಟ್ ಕೊಡ್ತೀವಿ. ಮುಂದೆ ಏನಂತಾರಲ್ಲ ಅವರು ಬರ್ಲಿಕ್ಕೆ ಬಂದ್ಬಿಟ್ಟು ಅವರು ಕೂಡ ಎಂ.ಪಿ ಟಿಕೆಟ್ ತಾವೆಲ್ಲರೂ ಪ್ರಪೋಸಲ್ ಮಾಡಿದ್ರೆ ಎಮ್.ಎಲ್.ಎ ಟಿಕೆಟ್ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಅವರಿಗೆ? ಯಾಕಂದ್ರೆ ನೀವು ಗುಲ್ಬರ್ಗದಲ್ಲಿ ಕಾಂಗ್ರೆಸ್ ಬಳ್ಳಾರಿಯಲ್ಲಿ ಕಾಂಗ್ರೆಸ್. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಎನ್ ಶಂಕರಪ್ಪ, ಆರ್ ತಿಮ್ಮಯ್ಯ, ಬಸನಗೌಡ ಬ್ಯಾಗ್ವಟ್, ಜಗದೀಶ್ ವಕೀಲ್, ರವೀಂದ್ರ ಜಾಲ್ದಾರ್, ಕಡಗೋಳು ಆಂಜನೇಯ, ಮುಕ್ತಿಯಾರ್, ಎನ್ ಕೇಶವರೆಡ್ಡಿ, ಜಗದೀಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ದೇಶಕ್ಕೆ ವಂಚಿಸಿ ವಿದೇಶದಲ್ಲಿ ನೀರವ್ ಮೋದಿ ನಾಯಿಗೂ ಜಾಮೀನು ನೀಡುವ ಆದೇಶದಲ್ಲಿ ಕಾನೂನುಗಳಿವೆ. ಆದರೆ ನಮ್ಮ ದೇಶದಲ್ಲಿ ನಿತ್ಯವೂ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರೂ ಇಲ್ಲಿ ಆಡಳಿತಾರೂಢ ಪಕ್ಷಗಳು ಪ್ರತಿಪಕ್ಷಗಳು ಸ್ಪಂದಿಸುವ ಮನೋಭಾವ ಸಹ ಕಳೆದುಕೊಂಡಿವೆ ಎಂದು ಸಿಪಿಐಎಂಎಲ್ ಸ್ಟಾರ್ ಪಕ್ಷದ ಪಾಲಿಟಿ ಬ್ಯೂರೋ ಸದಸ್ಯ ಆರ್ ಮಾನ್ಸಾಯಿ ತಿಳಿಸಿದರು. ದೇಶಕ್ಕೆ ವಂಚಿಸಿ ವಿದೇಶದಲ್ಲಿರುವ ನೀರವ ಮೋದಿಯ ನಾಯಿಗಾಗಿ ಜಾಮೀನು ನೀಡುವ ಆದೇಶದಲ್ಲಿ ಕಾನೂನುಗಳಿವೆ. ಆದರೆ ನಮ್ಮ ದೇಶದಲ್ಲಿ ನಿತ್ಯವೂ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರೂ ಇಲ್ಲಿ ಆಡಳಿತಾರೂಢ ಪಕ್ಷಗಳು ಪ್ರತಿಪಕ್ಷಗಳು ಸ್ಪಂದಿಸುವ ಮನೋಭಾವ ಸಹ ಕಳೆದುಕೊಂಡಿವೆ ಎಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯ ಆರ್ ಮಾನ್ಸಯ್ಯ ಹೇಳಿದರು. ಅವರು ಇಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ವಿದೇಶಗಳಲ್ಲಿ ಪ್ರಾಣಿಗಳ ಜೀವ ಉಳಿಸಲು ನಡೆಯುವ ಚಿಂತನೆಗಳು ದೇಶದಲ್ಲಿ ಮನುಷ್ಯರು ಸತ್ತರೂ ಮಾತನಾಡದೇ ಇರುವುದು ಕಳವಳಕಾರಿಯಾಗಿದೆ. ಕಾರ್ಪೊರೇಟ್ ಪಕ್ಷವಾಗಿ ಹೊರಹೊಮ್ಮಿರುವ ಬಿಜೆಪಿ ಜನವಿರೋಧಿಯಾಗಿ ನಡೆದುಕೊಳ್ಳುತ್ತಿದೆ. ಭವಿಷ್ಯದ ಭಾರತವೆಂದು ಹೇಳುವ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವುದು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದೆ. ಈ ಮೊದಲು ಪಕ್ಷಗಳಲ್ಲಿ ಇದ್ದ ಸ್ಪರ್ಧೆ ಈಗ ವ್ಯಕ್ತಿಗಳ ಮಧ್ಯೆ ನಡೆಯುತ್ತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನಡೆಯಬೇಕಿದ್ದ ಚುನಾವಣೆ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಮಧ್ಯೆ ನಡೆಯುತ್ತಿರುವುದಾಗಿ ಬಿಂಬಿಸಲಾಗುತ್ತದೆ. ಆದರೆ ಎರಡೂ ಪಕ್ಷಗಳ ನೀತಿಗಳು ಒಂದೇ ಆಗಿವೆ. ಜನಪ್ರತಿನಿಧಿ ಕಾಯ್ದೆ ವಿರುದ್ಧವಾಗಿಯೇ ಎಲ್ಲಾ ಪಕ್ಷಗಳು ನಡೆದುಕೊಳ್ಳುತ್ತಿವೆ. ಓಟಿನ ಮಹತ್ವದ ಅರಿತು ಜನರು ಮೌಲ್ಯಯುತವಾದ ಮತವನ್ನು ಹೊಸ ಚಿಂತನೆಗಳನ್ನು ಮಾಡುವ ಪಕ್ಷಗಳಿಗೆ ನೀಡಬೇಕಿದೆ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಬಿಬಿ ನಾಯಕ್ ಆರೋಗ್ಯಕರವಾಗಿದ್ದಾರೆ. ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ಬದಲಾವಣೆಗೆ ಪ್ರಯತ್ನವೂ ಮಾಡಿಲ್ಲ. ಕನಿಷ್ಠ ಎಸ್ಟಿ ಮೀಸಲು ಕ್ಷೇತ್ರದಿಂದ ಜಯಶಾಲಿಯಾದರೂ ಎಸ್ಟಿ ಸಮುದಾಯ ಜನರ ಅಭಿವೃದ್ಧಿಗಾಗಿ ಶ್ರಮಿಸಲಿಲ್ಲ ಎಂದರು. ಇನ್ನು ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷದವರನ್ನು ಅಭ್ಯರ್ಥಿಯನ್ನಾಗಿಸಿದೆ. ಎರಡು ಪಕ್ಷಗಳ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಜನತೆ ಮತ ನೀಡಬೇಕು. ಎಲ್ಲ ಕಾರ್ಮಿಕರು, ರೈತರು, ಪ್ರಗತಿಪರ ಸಂಘಟನೆಗಳು, ಮಹಿಳೆಯರು ಸೇರಿದಂತೆ ಸಿಪಿಐಎಂಎಲ್ ಪಕ್ಷದ ಕಾರ್ಮಿಕ ಸ್ನಾತಕೋತ್ತರ ಪದವೀಧರನಾದ ಅಮರೇಶ್ ನಾಯಕರಿಗೆ ಮತ ನೀಡುವಂತೆ ಮನವಿ ಮಾಡಿದರು. ನೀರವ್ ಮೋದಿಗೆ ಜಾಮೀನು ಕೊಡಿ ವ್ಯಕ್ತಿಗಳು ಅರ್ಜಿ ಸಲ್ಲಿಸ್ತಾರೆ. ಯಾಕೆ ಜಾಮೀನು ಬೇಕಾಗ್ತದೆ, ಜಾಮೀನು ಕೊಡಬೇಕಾಗ್ತದೆ ಅನ್ನೋದಕ್ಕೆ ಒಂದು ಕಾರಣವನ್ನು ತೋರಿಸಿದೆ. ನೀರವ್ ಮೋದಿ ಸಾಕಿದಂಥ ನಾಯಿ ಜೊತೆಗೆ ಅದರ ಪಾಲನೆ ಪೋಷಣೆಗೆ ಯಾರೂ ಗತಿ ಇಲ್ಲ. ಅವ್ರ ಮನೆಯಲ್ಲಿ ಅವ್ರ ಸ್ಥಾಪನಾ ಇದೆ, ಅದರ ಪೋಷಣೆ ಜವಾಬ್ದಾರಿ ನೀರವ್ ಮೋದಿ. ನೀವು ಜಾಮೀನು ಕೊಡದೆ ಹೋದರೆ ಆ ನಾಯಿ ಪ್ರಾಣ ಉಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಅದರ ಜೋಪಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಗ್ರೌಂಡ್ ಇದು ಬಹಳ ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ಅಷ್ಟೇ ಕ್ಲಿಯರಿಟಿ ಅದರ ಮೇಲೆ ಇದೆ ದೇಶದಲ್ಲಿ ಗೊತ್ತಾಗುತ್ತೆ. ಒಬ್ಬ ಆರೋಪಿ ಒಂದು ದೊಡ್ಡ ಗುರುತರವಾದ ಆರೋಪದ ಗುರಿಯಾಗಿ ನ್ಯಾಯಾಂಗ ಬಂಧನದಲ್ಲಿರಬೇಕಾದ್ರೆ ಇಂಟರ್ಪೋಲ್ ಕ್ರಿಮಿನಲ್ ಹಾಕಿಲ್ಲ. ಆತನ ಬಿಡಿಸ್ಕೊಳ್ಳಿಕ್ಕೆ ಒಂದು ನಾಯಿ ಪ್ರಾಣವನ್ನ ಅಥವಾ ಪೋಷಣೆಯನ್ನ ಗ್ರೌಂಡ್ ಮಾಡ್ತಾರೆ ಅಂದ್ರೆ ಆ ದೇಶದಲ್ಲಿ ಮನುಷ್ಯರ ಜೀವನಕ್ಕೆ ಎಷ್ಟು ಆದ್ಯತೆ ಇದೆ ಅಂತ ನೋಡ್ಬೇಕು. ಸಾಕಷ್ಟು ಪ್ರಾಣಿಪ್ರಿಯ ದೇಶ ಅದು. ಆದ್ರೆ ಈ ದೇಶದಲ್ಲಿ ಬಂದ್ರೆ ಇಂಗ್ಲೆಂಡ್ನಲ್ಲಿ ಶ್ವಾನ ಪೋಷಣೆಗಿಂತ ಪ್ರಾಧಾನ್ಯತೆ ಮನುಷ್ಯರ ಪೋಷಣೆಗೆ. ಮನುಷ್ಯರು ಬಹಳ ಸಾಮಾನ್ಯ ಶಬ್ದ ಆಗುತ್ತೆ. ದೇಶಕ್ಕೆ ಅನ್ನ ಹಾಕುವಂತ ರೈತರನ್ನ ಉಳಿಸುವ ವಿಷಯದಲ್ಲಿ ಪ್ರಾಧಾನ್ಯತೆ ಇಲ್ಲ. ಚುನಾವಣೆ ಇಡೀ ರಾಷ್ಟ್ರವನ್ನು ಕಟ್ಟಿ ನಿಲ್ಲಿಸುವಂತ ಸಮಾಜದ ಅಗತ್ಯತೆಯನ್ನು ಪೂರೈಸತಕ್ಕಂಥ ವರ್ಕಿಂಗ್ ಕ್ಲಾಸ್ ಅಂತ ಏನ್ ಕರಿತೀವಿ ನಾವು ಇಡಿಯಾಗಿ, ಅದಕ್ಕೆ ಪ್ರೇರಿಕೆ ಇಲ್ಲ. ಭವಿಷ್ಯತ್ತಿನ ಭಾರತ ಅಂತ ಏನ್ ಕರಿತೀವಿ ಯುವಜನ, ಅದಕ್ಕೆ ಪ್ರೇರಿಕೆ ಇಲ್ಲ. ಯಾಕಂದ್ರೆ ಇವತ್ತಿನ ಅಜೆಂಡಾ, ಚುನಾವಣೆ ಅಜೆಂಡಾನೇ ನೋಡಿದ್ರೆ ಎರಡೇ ಪಾರ್ಟಿಗಳಿಗೆ ಆಗ್ತಿರೋದು, ಕಾಂಗ್ರೆಸ್ ಆರ್ ಬಿಜೆಪಿ ಅಲ್ಲ, ಮೋದಿ ಯಾರು ರಾಹುಲ್ ಗಾಂಧಿ. ಇನ್ನು ಪಾರ್ಟಿ ಸಂಖ್ಯೆ ಬಿಟ್ಟು ಬರ್ತಾ ಮೋದಿ ಯಾರು ರಾಹುಲ್ ಗಾಂಧಿ. ಆಕ್ಚುಲಿ ಎರಡು ವರ್ಗದ ನಡುವೆ ಚರ್ಚೆ ಆಗಬೇಕು, ಎರಡು ವರ್ಗದ ಹಿತಾಸಕ್ತಿಗಳ ಬಗ್ಗೆ ಎಲೆಕ್ಷನ್ ಚರ್ಚೆ ಆಗಬೇಕು. ಅದಾಗ್ತಾ ಇಲ್ಲ, ದುರಂತ. ಪಾರ್ಟಿಗಳ ರಾಜಕಾರಣದ ಬಗ್ಗೆ ಚರ್ಚೆ ಆಗಬೇಕು, ಆಗ್ತಾ ಇಲ್ಲ, ದುರಂತ. ಎರಡೇ ಪಾರ್ಟಿ ನಡುವೆ ಪೋಲರೈಸೇಷನ್ ಆಗ್ತದೆ, ಮಹಾ ದುರಂತ.
ಆ ಎರಡು ಪಾರ್ಟಿಗಳ ಹೆಸರನ್ನು ಬಿಟ್ಕೊಟ್ಟು ಎರಡು ವ್ಯಕ್ತಿಗಳ ನಡುವಿನ ಚುನಾವಣೆ ಏನಾಗ್ತಿದೆ, ಪ್ರಚಾರ ಅಂತ ಏನಾಗ್ತಿದೆ, ಇದು ಅತಿ ದೊಡ್ಡ ದುರಂತ, ಅತಿ ದೊಡ್ಡ ದ್ರೋಹ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತ ಕೇಳಿದ್ರೆ ಒಂದು 130 ಕೋಟಿ ಜನ ಇಲ್ಲಿ ಜೀವನ ಮಾಡ್ತಾ ಇದ್ವಿ, 80 ಕೋಟಿ ಜನ ಮತದಾರರು, 10 ಲಕ್ಷ ಪೋಲಿಂಗ್ ಸ್ಟೇಷನ್ ನಡುವೆ ಸಾರ್ವತ್ರಿಕ ಚುನಾವಣೆ ನಡೆಸಬೇಕಾಗಿದೆ. ನಮ್ಮೆಲ್ಲರೂ ಜೀವನ ನಿರ್ಧರಿಸುವಂತ ಅಧಿಕಾರಕ್ಕಾಗಿ ಈ ಮಹಾ ಚುನಾವಣೆ ಹೊರಟಿದ್ದೀವಿ. ಬಟ್ ಇಲ್ಲಿ ಚರ್ಚೆ ಆಗ್ತಿರೋದು ಇಬ್ಬರು ವ್ಯಕ್ತಿಗಳು, ಯಾರು ಪ್ರಧಾನಿ ಅಂದ್ರೆ ಭಾರತ ದೇಶದಲ್ಲಿ ಯಾವುದಕ್ಕೂ ಪ್ರಿಯಾರಿಟಿ ಅಂದ್ರೆ ಜನ ವಿರೋಧಿತನಕ್ಕೆ, ಸರ್ವಾಧಿಕಾರಕ್ಕೆ, ವ್ಯಕ್ತಿ ಪ್ರತಿಷ್ಠೆಗೆ ಇಲ್ಲಿ ಪ್ರಿಯಾರಿಟಿ ಇದೆ ಅನ್ನೋದು ಸ್ಪಷ್ಟವಾಗಿ ತೋರಿಸ್ತಾ ನಮ್ಮ ಏನು ಜನತಾ ಪ್ರಾತಿನಿಧ್ಯ ಕಾಯ್ದೆ 1965 ಇದೆಯಲ್ಲ, ಎಲೆಕ್ಷನ್ ಏನು ನಡೆಸ್ತಾ ಇರಲ್ಲ, ಅದರ ಎಲ್ಲ ಸ್ಪಿರಿಟ್ ವಿರುದ್ಧವಾಗಿ ಇವತ್ತು ಕ್ಯಾಂಪೇನ್ ನಡೀತಾ ಇರೋದು. ಅದಕ್ಕೆ ಹೇಳಿದ್ರೆ ನಾವು ಮುಂದಿಲ್ಲಿ ಬಯಸೋದೇನಂದ್ರೆ ಇದು ಎಲ್ಲರ ಚುನಾವಣೆ. ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಕಿಮ್ಮತ್ತಿನ ವಸ್ತು ಅಂದ್ರೆ ಓಟು. ಒಬ್ಬ ವ್ಯಕ್ತಿಗೆ ಒಂದು ಮತ, ಪ್ರತಿಯೊಂದು ಮತ ಒಂದು ಮೌಲ್ಯ, ಅದಕ್ಕೆ 2 ಪಟ್ಟು ಮೌಲ್ಯ ಇಲ್ಲವೇ ಇಲ್ಲ. ಇದನ್ನು ಹೊಡೆದಾಗ್ತಾ ಇದ್ದಾರೆ. ಅದಕ್ಕೆ ನಮ್ಮಂತ ಹೋರಾಟವಿಂತ ಕಮ್ಯುನಿಸ್ಟ್ ಪಾರ್ಟಿಗಳು ಶಕ್ತಿ ಸಾಮರ್ಥ್ಯ ಎರಡಿತ್ತು. ನಾವು ಖಚಿತವಾಗಿ ಕಾಂಟೆಸ್ಟ್ ಮಾಡಬೇಕಾಗಿದೆ, ಜನರ ಬಳಿಗೆ ಹೋಗಬೇಕಾಗಿದೆ. ಸೊ 365 ದಿನಗಳ ಕಾಲ ಏನು ಜನರಿಗೆ ಹೋರಾಟ ಮಾಡ್ತಾ ಇದ್ದೀವಿ, ಇಶ್ಯೂ ಏನು ಎತ್ತಾ ಇದ್ದೀವಿ, ಅದನ್ನ ಎಲೆಕ್ಷನ್ ನಲ್ಲಿ ಹೇಳ್ಬೇಕು. ಯಾಕಂದ್ರೆ ರುದ್ರೇಗೌಡರು ಹೇಳಿದ್ದಾರೆ, ಕಾಂಗ್ರೆಸ್ ಬಿಜೆಪಿ ಪರ್ಯಾಯ ಅಲ್ಲ, ಸೇಮ್ ಪಾಲಿಸಿ. ಅದರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಬೇಕಾಗಿದೆ. ನೇರವಾಗಿ ನಾನು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿ ಒಂದೆರಡು ಮಾತು ಹೇಳಿದೆ. ಈಗಾಗಲೇ ಪ್ರಮುಖ ಪಾರ್ಟಿಗಳು ತಮ್ಮ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ವಿವಿ ನಾಯಕರನ್ನ ಮುಂದುವರಿಸಿದೆ. ಬಿಜೆಪಿ ಅವರು ಕಾಂಗ್ರೆಸ್ನವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಿಂದೆ ಕಾಂಗ್ರೆಸ್ ಆಗಿದ್ದು ಬಿಜೆಪಿ ಆಗಿದ್ದಾರೆ. ಏನೇನು ಬದಲಾವಣೆ ಇದರಲ್ಲಿ ಯಾವ ರಾಯಚೂರು ಲೋಕಸಭಾ ಕ್ಷೇತ್ರ ಪರಿಶಿಷ್ಟ ಜನಾಂಗದ ಮೀಸಲು ಕ್ಷೇತ್ರ ಅಲ್ವಾ? ಸೊ ಇವತ್ತು ಪರಿಶಿಷ್ಟ ಜನಾಂಗದ ಜನಸಾಮಾನ್ಯರು ಏನಿದ್ದಾರೆ. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Lakshmi Fashion, ready-made exclusive showroom. Dealer in Baba suit, Sherwani, Modi suit, T-shirt, jeans pant, cotton shirt and pant, formal shirts and pant, party wear shirts and pant, western top, kurtis, leggings, girls jeans, chudidar, karak chudidar, Karachi chudidar, fancy gagra, short frock, long frock, short and long tops, fancy gowns and all types of kids wear, women's wear and men's wear available. Lakshmi Fashion, ready-made exclusive showroom, kids wear, women's wear and men's wear. Kodagunti Complex, Bangikunta, Bestwatpet, Raichur. Mobile 99800 63065. Hotel Orange, boarding and lodging.
ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು: ಲಿಫ್ಟ್, ಇಕ್ವಿಟಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, ಸಿಸಿಟಿವಿ ಇನ್ ಆಲ್ ಫ್ಲೋರ್, ಎಸಿ ಡಬಲ್ ರೂಮ್ and 3-bed AC deluxe room, AC banquet hall 250 to 300 members capacity, 200 capacity dining hall. We take arrangements. We arranging naming ceremony, birthday function, engagement, marriage, reception, business meeting, college seminars, kitty parties, etc. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಿಂದೆ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. Mobile 8861988829 99456 ನಂದಿ ಟೌನ್ಶಿಪ್ 30-40-40-60 ಅಳತೆಯ 380 ಫ್ಲಾಟುಗಳು ಇದ್ದು ಇದರಲ್ಲಿ ಕೆಲವೇ ಫ್ಲಾಟುಗಳು ಲಭ್ಯವಿವೆ. ಇಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇಸಿಗೆಯಲ್ಲಿ ಅಲ್ಲದೆ ಯಾವಾಗಲೂ ಈಜಲು ಪ್ರತ್ಯೇಕವಾದ ಸ್ವಚ್ಛವಾದ ಈಜುಕೊಳದ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಲು ಉತ್ತಮ ವಾತಾವರಣದಿಂದ ಕೂಡಿದೆ. ಡ್ರೈನೇಜ್ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮತ್ತು ಬಿಟಿ ರೋಡ್ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಫ್ಲಾಟಿಗೆ ಹತ್ತಿರವೇ ರಿಂಗ್ ರೋಡ್ ಬರಲಿದೆ. ನಿಮಗೆ ಅನುಕೂಲವಾದ ರೀತಿಯಲ್ಲಿ ಫ್ಲಾಟುಗಳನ್ನು ನಿರ್ಮಿಸಲಾಗಿದೆ. ನಿಮ್ಮ ಮಕ್ಕಳ ಶಾಲಾ ಕಾಲೇಜುಗಳಿಗೆ ಹತ್ತಿರದಲ್ಲಿದೆ. ಕೆಲವೇ ಫ್ಲಾಟುಗಳು ಲಭ್ಯವಿರುತ್ತವೆ. ಹಿಂದೆ ಸಂಪರ್ಕಿಸಿ. ಚಿಕ್ಕ ಮಕ್ಕಳು ಬೇಸ್ ಬಿಟ್ಟಿದ್ದಾರೆ, ದೊಡ್ಡ ಮಕ್ಕಳು ಬಿಟ್ಟಿದ್ದಾರೆ. ಪ್ಲಾನಿಂಗ್ ಮೇಲೆ ಮಾಡ್ತಾ ಇದೀವಲ್ಲ, ಡಿಫ್ರೆನ್ಸ್ ಎಲ್ಲ ನಾವು ಪ್ರಾಕ್ಟೀಸ್ ಮಾಡಿದ್ವಲ್ಲ ಕಂಪ್ಲೀಟ್. ಅದೆಲ್ಲ 5 ಬೋರ್ಸ್ ಹಾಕ್ಸಿದ್ವಲ್ಲ, ಎಲ್ಲ ಸಿಲ್ಕ್ ವಾಟರ್ ಕಲೆಕ್ಷನ್ಸ್ ಚೆನ್ನಾಗಿ ಸರ್. ವಾತಾವರಣ ಎಲ್ಲ ಚೆನ್ನಾಗಿ ವಾಕಿಂಗ್ ಮಾಡಕ್ಕೆ ಒಳ್ಳೆ ರಿಂಗ್ ರೋಡ್ ಇದೆ ಪಕ್ಕದಲ್ಲಿ. ಓಕೆ, ಅದು ಗುಲ್ಬರ್ಗ ಗುತ್ತಿ ರಿಂಗ್ ರೋಡ್ ಅದು ಪಕ್ಕದಲ್ಲಿ. ಚೆನ್ನಾಗಿದೆ ಸರ್. ಡ್ರೈನೇಜ್, ಅಂಡರ್ಗ್ರೌಂಡ್ ಡ್ರೈನೇಜ್, ಬಿಟಿ ರೋಡ್ಸ್, ಲೋಕಲ್ ಲೈಟ್ಸ್ ಹಾಕ್ಸೋದು ಚೆನ್ನಾಗಿ ಮಾಡ್ತಾರೆ. ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಜಿ ಜಗದೀಶ್ ಗಟ್ಟು 7338 84426, ಜಿ ಬಸವರಾಜ್ ಗಟ್ಟು 98860. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಗರದಲ್ಲಿ ಸೈಕಲ್ ಜಾಥಾ ನಡೆಸಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ, ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಗರದಲ್ಲಿ ಸೈಕಲ್ ಜಾಥಾ ನಡೆಸಿ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಿಂದ ಆರಂಭವಾದ ಸೈಕಲ್ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್ ಅವರು ಚಾಲನೆ ನೀಡಿದರು. ಅಷ್ಟೇ ಅಲ್ಲದೆ 1,30,30,000 ರೂಪಾಯಿ ಬೆಲೆ ಬಾಳುವ ತಮ್ಮದೇ ಸೈಕಲ್ ತೆಗೆದುಕೊಂಡು ಜಾಥಾದಲ್ಲಿ ಭಾಗವಹಿಸಿರುವುದು ಗಮನ ಸೆಳೆಯಿತು. ಜಿಲ್ಲಾ ಕ್ರೀಡಾಂಗಣದಿಂದ ಆರಂಭವಾದ ಮತದಾನ ಜಾಗೃತಿ ಜಾಥಾವು ಸ್ಟೇಷನ್ ರಸ್ತೆ, ಆರ್ಟಿಒ ವೃತ್ತ, ಬಿಆರ್ಬಿ ವೃತ್ತ, ಸರಫ್ ಬಜಾರ್, ತೀನ್ ಕಂದಿಲ್ ಸೂಪರ್ ಮಾರ್ಕೆಟ್, ಏಕ್ಮಿನರ್ ರಸ್ತೆ, ಕೇಂದ್ರ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಪುನಃ ಕ್ರೀಡಾಂಗಣದವರೆಗೆ ನಡೆಯಿತು. ಜಾಥಾದಲ್ಲಿ ಭಾಗವಹಿಸಿದ್ದ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಬರುವ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ತಪ್ಪದೇ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ಭದ್ರತೆ ಬುನಾದಿಗೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಜಯಲಕ್ಷ್ಮಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಪ್ರಶಾಂತ್, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಎಂಎಸ್ ಗೋನಾಳ್, ಯುವ ಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಮಂಜುನಾಥ್ ಸ್ವಾಮಿ ಸೇರಿದಂತೆ ವಿವಿಧ ವಸತಿ ನಿಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು.
ಈಗ ಜಾಹೀರಾತು. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. 0 ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುಯಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, jeans, trouser, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Fair beside SLB Hotel, Station Road, Raichur. ಬಿಎಸ್ಕೆ ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ದೂರಿ ಶುಭಾರಂಭ. ಬಿಎಸ್ಕೆ ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟಿ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನರ್ವೇರ್ಸ್ ಇನ್ನಿತರ ಡ್ರೆಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್ ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ಗಾಗಿ ಒಮ್ಮೆ ಭೇಟಿ ಕೊಡಿ. BSK Fashions, Cloth Bazaar, MG Road, Raichur. Call 08532 250 288. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸಿನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಮೊಬೈಲ್ 9632 87675 808888 1152. Shortly open Volume Spa and Salon, L'Oreal Professional. Hair salon, facial, manicure, hair wash and makeup, etc. Near Ambedkar Circle, opposite Public Garden, Station Road, Raichur. ಮತ್ತೊಮ್ಮೆ ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ಸಿಪಿಐಎಂ ರೆಸ್ಟಾರ್ ಪಕ್ಷದಿಂದ ರಾಯಚೂರು ಲೋಕಸಭಾ ಸೇರಿದಂತೆ 4 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ನಿರ್ಧರಿಸಲಾಗಿದೆ ಎಂದು ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಿ ರುದ್ರಯ್ಯ ಹೇಳಿದರು. ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದಿಂದ ರಾಯಚೂರು ಲೋಕಸಭೆ ಸೇರಿದಂತೆ 4 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಿರ್ಧರಿಸಲಾಗಿದೆ ಎಂದು ಪಕ್ಷದ ರಾಜ್ಯ ಕಾರ್ಯದರ್ಶಿ ಬಿ ರುದ್ರಯ್ಯ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಅಮರೇಶ್ ನಾಯಕ್, ಮೈಸೂರು ಕ್ಷೇತ್ರಕ್ಕೆ ಡಿಎಸ್ ನಿರ್ವಾಣಪ್ಪ, ಕೊಪ್ಪಳ ಕ್ಷೇತ್ರದಿಂದ ಹೇಮರಾಜ್ ವೀರಾಪುರ್ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಲಿದ್ದಾರೆ ಎಂದರು. ಕಳೆದ ಬಾರಿ ಚುನಾವಣೆಯಲ್ಲಿ ಯುಪಿಎ ಸರ್ಕಾರ ದುರಾಡಳಿತದಿಂದ ಬೇಸತ್ತ ಜನತೆ ಬಿಜೆಪಿಯ ಮೇಲೆ ವಿಶ್ವಾಸವಿಟ್ಟು ಅಧಿಕಾರ ನೀಡಿದ್ದರು. ಆದರೆ ಬಿಜೆಪಿ ನೇತೃತ್ವದ ಸರ್ಕಾರ ಜನರಿಗೆ ಹುಸಿ ಭರವಸೆಗಳನ್ನು ನೀಡಿ ನಂಬಿಕೆ ಕಳೆದುಕೊಂಡಿದೆ. ಪ್ರಧಾನಿಯಾದ ನರೇಂದ್ರ ಮೋದಿಯವರು ಕೊಟ್ಟ ಭರವಸೆ ಯಾವುದೊಂದು ಈಡೇರಿಸಲು ಸಾಧ್ಯವಾಗಿಲ್ಲ.
ಭ್ರಷ್ಟಾಚಾರ ನಿಯಂತ್ರಿಸುವುದಾಗಿ ಹೇಳಿದರು. ಆದರೆ ಅತಿದೊಡ್ಡ ಭ್ರಷ್ಟಾಚಾರ ನಡೆದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಬದಲಾಗಿ ಜನರಿಗೆ ಹೊರೆಯಾಗುವ ರೀತಿಯಲ್ಲಿ ನೋಟ್ ಬ್ಯಾನ್, ಜಿಎಸ್ಟಿ ಜಾರಿಯಂತಹ ನಿರ್ಧಾರ ಕೈಗೊಳ್ಳಲಾಯಿತು. ಆತ್ಮಹತ್ಯೆಗಳನ್ನು ಮುಂದುವರಿದರೂ ತಡೆಯುವ ಪ್ರಯತ್ನಗಳು ಬಿಜೆಪಿ ಸರ್ಕಾರದಿಂದ ಆಗಲೇ ಇಲ್ಲ. ಉದ್ಯೋಗ ಸೃಷ್ಟಿ ಭರವಸೆ ಸುಳ್ಳಾಗಿ ಹಿಂದೆಂದೂ ಕಾಣದೇ ಇರುವ ನಿರುದ್ಯೋಗ ಸೃಷ್ಟಿಯಾಯಿತು. ಪುಲ್ವಾಮಾ ಯುದ್ಧವನ್ನು ರಾಜಕೀಯವಾಗಿ ಬಳಸಿಕೊಳ್ಳುವ ಕುತಂತ್ರ ಬಿಜೆಪಿ ಆರಂಭಿಸಿದೆ. ಯುದ್ಧ ಉನ್ಮಾನದಲ್ಲಿರುವ ಮೋದಿ ನೇತೃತ್ವದ ಸರ್ಕಾರ ಜನರ ಸಂಕಷ್ಟದಲ್ಲಿ ಅರಿಯುವಲ್ಲಿ ವಿಫಲವಾಗಿದೆ ಎಂದರು. ಬಿಜೆಪಿಗೆ ಪರ್ಯಾಯವಾಗಿ ಕಾಂಗ್ರೆಸ್ ಎನ್ನುವ ಕೆಲ ಪಕ್ಷಗಳು ಕಾರ್ಯನಿರ್ವಹಿಸುತ್ತಿವೆ. ಆದರೆ ಬಿಜೆಪಿಗೆ ಪರ್ಯಾಯ ಕಾಂಗ್ರೆಸ್ ಪಕ್ಷವಲ್ಲ. ಕಾಂಗ್ರೆಸ್ ಪಕ್ಷ 16 ವರ್ಷ ಆಡಳಿತ ನಡೆಸಿ ಜನ ವಿರೋಧಿಯಾಗಿ ವರ್ತಿಸುತ್ತಿದ್ದು ಅಪಾಯಕಾರಿ ಸನ್ನಿವೇಶವನ್ನು ಸೃಷ್ಟಿಸಲಾಗುತ್ತಿದೆ. ಕಾಂಗ್ರೆಸ್ ಬೆಂಬಲಿಸಿರುವ ಅನೇಕ ಪಕ್ಷಗಳು ಕಾಂಗ್ರೆಸ್ ಪರ್ಯಾಯವೆಂದು ಬಿಂಬಿಸುತ್ತಿವೆ ಎಂದರು. ವಿದೇಶ ನೀತಿ, ಕಾರ್ಪೊರೇಟ್ ಹಾಗೂ ನವ ಉದಾರವಾದಿವಾಗಿರುವ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳನ್ನು ಜನತೆ ತಿರಸ್ಕರಿಸಬೇಕಿದೆ ಎಂದರು. ಕೋಮುವಾದಿ ಪಕ್ಷ ಬಿಜೆಪಿಯನ್ನು ತಿರಸ್ಕರಿಸುವ ಜೊತೆಗೆ ಕಾಂಗ್ರೆಸ್ ಅನ್ನು ಸಹ ತಿರಸ್ಕರಿಸಬೇಕಿದೆ. ಸಿಪಿಐ, ಸಿಪಿಐಎಂ ಕೇರಳ, ಪಶ್ಚಿಮ ಬಂಗಾಳದಲ್ಲಿ ವಿರೋಧಿಸಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಪ್ಪಿಕೊಂಡಿದೆ. ಅವರು ದ್ವಂದ್ವದಲ್ಲಿವೆ ಎಂದರು. ಜನಪರವಾದ ಶಕ್ತಿಗಳು ಒಂದಾಗುವುದು ಅವಶ್ಯಕತೆ ಇದೆ. ಕೋಮುವಾದಿ ಪಕ್ಷ ಬಿಜೆಪಿಯನ್ನು ತಿರಸ್ಕರಿಸುವ ಜೊತೆಗೆ ಕಾಂಗ್ರೆಸ್ ಅನ್ನು ಸಹ ತಿರಸ್ಕರಿಸಬೇಕಿದೆ. ಸಿಪಿಐ, ಸಿಪಿಐಎಂ ಕೇರಳ, ಪಶ್ಚಿಮ ಬಂಗಾಳದಲ್ಲಿ ವಿರೋಧಿಸಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಪ್ಪಿಕೊಂಡಿವೆ. ಅವರು ದ್ವಂದ್ವದಲ್ಲಿವೆ ಎಂದರು. ಜನಪರವಾದ ಶಕ್ತಿಗಳು ಒಂದಾಗುವುದು ಅವಶ್ಯಕತೆ ಇದೆ. ಬೆಂಗಳೂರು ಕೇಂದ್ರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಪ್ರಕಾಶ್ ರಾಜ್ ಅವರಿಗೆ ಬೆಂಬಲಿಸುವುದಾಗಿ ಹೇಳಿದರು. ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ದೇಶದ ಸಮಗ್ರ ಪರಿಸ್ಥಿತಿಯನ್ನು ಜನತೆ ಮುಂದೆ ಇಟ್ಟು, ಮೊದಲನೇದಾಗಿ ದೇಶ ಭ್ರಷ್ಟಾಚಾರದಲ್ಲಿದೆ, ಮುಳುಗೋಗಿದೆ. ರೈತರ ಸಮಸ್ಯೆಗಳು, ರೈತರ ಆತ್ಮಹತ್ಯೆಗಳು ತಡಿಲಿಕ್ಕಾಗಲಾರದಂಥ ಪರಿಸ್ಥಿತಿ ಇದೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದರೆ ದೇಶದ ಸಮಗ್ರ ಪರಿಸ್ಥಿತಿಯನ್ನು ಬದಲಾಯಿಸ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನು ಜನತೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹಲವಾರು ಯೋಜನೆಗಳನ್ನು ಅವರು ಮುಂದೆ ಇಟ್ಟರು. ಮೊದಲನೇದಾಗಿ ಭ್ರಷ್ಟಾಚಾರವನ್ನು ನಿಯಂತ್ರಿಸುವಂತೆ, ಅಂದರೆ ಅಧಿಕಾರಕ್ಕೆ ಬಂದು ಇಲ್ಲಿ ತನಕ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುವುದಲ್ಲ. ಕಳೆದ ಸರ್ಕಾರದಲ್ಲಿದ್ದ ಭ್ರಷ್ಟಾಚಾರಕ್ಕಿಂತ 50% ಭ್ರಷ್ಟಾಚಾರ ಇವತ್ತು ಹೆಚ್ಚಾಗಿದೆ. ರೈತರ ಸಮಸ್ಯೆಗಳು, ರೈತರ ಆತ್ಮಹತ್ಯೆಗಳು ದಿನನಿತ್ಯ ನಡೀತಾ ಇದೆ. ಆದರೆ ರೈತರ ಆತ್ಮಹತ್ಯೆ ತಡೆಯಲಿಕ್ಕೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಇಲ್ಲ. ಅದರ ಬದಲಿಗೆ ಸಣ್ಣ ರೈತರಿಗೆ ಚುನಾವಣೆ ಸಂದರ್ಭದಲ್ಲಿ ವರ್ಷಕ್ಕೆ 6,000 ರೂಪಾಯಿ ಹಣ ಹಾಕಿ ಅಂತ ಹೇಳಿ ಈ ರೈತ ವಿರೋಧಿ ನೀತಿಯನ್ನು, ಕೃಷಿ ವಿರೋಧಿ ನೀತಿಯನ್ನು ನರೇಂದ್ರ ಮೋದಿ ಸರ್ಕಾರ ತಂದಿದೆ. ಇಷ್ಟೇ ಅಲ್ಲ, ಹಲವಾರು ಯೋಜನೆಗಳನ್ನು ಪ್ರಕಟಿಸಿದೆ. ಸ್ವಚ್ಛ ಭಾರತ್ ಕಾರ್ಯಕ್ರಮ, ಮೇಕ್ ಇನ್ ಇಂಡಿಯಾ, ನೋಟ್ ಅಮಾನ್ಯೀಕರಣ, ಜಿಎಸ್ಟಿ, ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದೆ. ದೇಶದಲ್ಲಿ ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆ ನಿಗ್ರಹಕ್ಕಾಗಿ ನೋಟಿನ ಅಮಾನ್ಯೀಕರಣ ಮಾಡಿದರು. ಗಂಗೆ ಶುದ್ಧೀಕರಣ ಹೆಸರನ್ನ ಮುಂದೆ ಇಟ್ಟು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನರೇಂದ್ರ ಮೋದಿ ಸರ್ಕಾರ ಜನತೆಯ ಮುಂದೆ ಇಟ್ಟು, ಆದರೆ ಯಾವುದೇ ಕೆಲಸಗಳು ಕೂಡ ಜಾರಿ ಆಗಲಿಲ್ಲ. ದೇಶ ಅಭಿವೃದ್ಧಿ ಆಗಲಿಲ್ಲ. ಯುವಕರು ಏನು ನಂಬಿಕೆ ಇಟ್ಟಿದ್ರು, ಉದ್ಯೋಗ ಸಿಗ್ತದೆ, ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉದ್ಯೋಗಗಳ ಸೃಷ್ಟಿಯಾಗ್ತದೆ ಅಂತ ಏನು ನಂಬಿದ್ರು, ಅವೆಲ್ಲವೂ ಕೂಡ ಸುಳ್ಳಾಗಿದೆ. ಕೇವಲ ಆಶ್ವಾಸನೆಗಳು, ಭ್ರಮೆಗಳಷ್ಟೇ ಕೇಂದ್ರ ಸರ್ಕಾರ ಜನತೆಗೆ ಕೊಟ್ಟಂತ ಒಂದು ಕೊಡುಗೆ. ಆದರೆ ಈಗ 17 ಲೋಕಸಭಾ ಚುನಾವಣೆಯಲ್ಲಿ ತಾವು ಕೊಟ್ಟಂತ ಎಲ್ಲ ಯೋಜನೆಗಳು ಫೇಲ್ ಆಗಿದ್ದರಿಂದ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಇತ್ತು. ಆದರೆ ಪುಲ್ವಾಮಾ ಘಟನೆ ಏನು ನಡೀತು, ಆ ನಂತರ ಭಾರತ ದೇಶದ ಸಮಗ್ರ ಈ ಪರಿಸ್ಥಿತಿಗೆ ಪಾಕಿಸ್ತಾನದ ಪ್ರಧಾನ ಕಾರಣ ಅನ್ನುವ ಹೆಸರಿನಲ್ಲಿ, ಯುದ್ಧದ ಹೆಸರಿನಲ್ಲಿ ಅದನ್ನು ಚುನಾವಣೆಗೆ ಬಳಸೋದ್ರ ಮೂಲಕ ಮತ್ತೆ ಅಧಿಕಾರಕ್ಕೆ ಬರುವಂತ ಒಂದು ಕುಟಿಲ ತಂತ್ರಗಾರಿಕೆಯನ್ನು ನರೇಂದ್ರ ಮೋದಿ ಸರ್ಕಾರ ಇವತ್ತು ದೇಶದಲ್ಲಿ ಆರಂಭ ಮಾಡಿದೆ. ಒಟ್ಟಾರೆ ಏನಾಗಿದೆ, ನರೇಂದ್ರ ಮೋದಿ ಸರ್ಕಾರ ಯೋಜನೆಗಳನ್ನ ಜಾರಿ ಮಾಡಲಿಕ್ಕಾಗಲಿಲ್ಲ, ಯುದ್ಧವನ್ನ ಚುನಾವಣೆಗೆ ಬಳಸಲಿಕ್ಕೆ ಬಂದಿದೆ. ಇದರ ನಡುವೆ ಕೃಷಿ ರಂಗ, ಕೈಗಾರಿಕೆ,
ದಲಿತ ರೈತ ಆದಿವಾಸಿಗಳ ಸಮಸ್ಯೆಗಳು ಜನತೆಯನ್ನ ಬಾಧಿಸ್ತಾ ಇದ್ದಾರೆ. ಜನ ಆ ಸುಳಿಗೆ ಸಿಕ್ಕಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ 10 ಲಕ್ಷ ಆದಿವಾಸಿಗಳು ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇಂಥದ್ದೊಂದು ಸಂದರ್ಭದಲ್ಲೇನೆ ಈ 17 ಲೋಕಸಭಾ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ಕಾರ್ಪೊರೇಟ್ ಫ್ಯಾಸಿಸ್ಟ್ ಕೋಮುವಾದಿ ಬಿಜೆಪಿ ಪಕ್ಷಗಳನ್ನು ಸೋಲಿಸಬೇಕನ್ನುವುದು ಎಲ್ಲಾ ಪಕ್ಷಗಳ ಕರೆ. ಅದರಂತೆ ಸಿಪಿಎಂ ಪಕ್ಷದ ಕರೆಯೂ ಕೂಡ ಹೌದು. ಆದರೆ ಫ್ಯಾಸಿಸ್ಟ್ ಕೋಮುವಾದಿ ಪಕ್ಷವಾದ ಬಿಜೆಪಿಯನ್ನ ಸೋಲಿಸುವ ಮೂಲಕ ಪರ್ಯಾಯ ಶಕ್ತಿ ಯಾವುದು? ಈ ಪರ್ಯಾಯವನ್ನ ಜನತೆಯ ಮುಂದೆ ಇಡ್ಲಿಕ್ಕೆ ಆಗ್ತಿಲ್ಲ. ಕೆಲವು ಬುದ್ಧಿಜೀವಿಗಳು ಇತರೆ ರಾಜಕೀಯ ಪಕ್ಷಗಳು ಪರ್ಯಾಯವಾಗಿ ಕಾಂಗ್ರೆಸ್ ಅನ್ನ ಪರ್ಯಾಯವಾಗಿ ದೇಶದಲ್ಲಿ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಿಜೆಪಿ, ಬಿಜೆಪಿಗೆ ಕಾಂಗ್ರೆಸ್ ಪರ್ಯಾಯ ಅನ್ನೋದನ್ನ ಎರಡೇ ಪಕ್ಷಗಳ ಧೋರಣೆ ದೇಶದಲ್ಲಿ ತೋರಿಸ್ತಾ ಇದ್ದಾರೆ. ಇದು ಬಹಳ ಅಪಾಯಕಾರಿಯಾದಂಥ ಬೆಳವಣಿಗೆ. ದೇಶವನ್ನು 5-6 ದಶಕದಿಂದ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ಸಿನ ಆಡಳಿತ ನೀತಿ ನೋಡಿದಾಗ ದೇಶ ಇವತ್ತು ಎದುರಿಸಿರುವಂಥ ಎಲ್ಲ ಸಮಸ್ಯೆಗಳ ಮೂಲ ಸೃಷ್ಟಿಕರ್ತರೆ ಕಾಂಗ್ರೆಸ್ಗಳ. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದಕ್ಕೊಂದು ಪರ್ಯಾಯ ಅಲ್ಲ, ಅಥವಾ ಇತರೆ ಆಳುವ ಪಕ್ಷಗಳು ಏನಿದ್ದಾರೆ ಅವು ಪರ್ಯಾಯ ಅಲ್ಲ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಆರ್ ಮಾನಸಯ್ಯ, ನಾಗಲಿಂಗಸ್ವಾಮಿ, ಚಿನ್ನಪ್ಪ ಕೋಟ್ರಕಿ, ರವಿ ದಾದಾಸ್ ಉಪಸ್ಥಿತರಿದ್ದರು. ನೀರ್ಮಾನ್ವಿಯಲ್ಲಿ ಸರಳಿ ಕಳ್ಳತನ, 3 ಜನ ಕಳ್ಳರು ವಶಕ್ಕೆ. ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದಲ್ಲಿ ಅಂಗಡಿಗಳ ಬೀಗ ಮುರಿದು ಕಳ್ಳತನ ಮಾಡಿದ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ನೀರ್ಮಾನ್ವಿ ಗ್ರಾಮದ ಸಿರುವಾರ ರಸ್ತೆ ಬಳಿ ಇರುವ ಬ್ರ್ಯಾಂಡಿ ಶಾಪ್, ಬೇಕರಿ, ಕಿರಾಣಿ ಅಂಗಡಿಗಳಿಗೆ ಬೆಳಗಿನ ಜಾವ ಕನ್ನ ಹಾಕಲಾಗಿದೆ. ಕಿರಾಣಿ ಅಂಗಡಿ ಬೀಗ ಮುರಿದು ಒಳ ನುಗ್ಗಿದ ಕಳ್ಳರು ಗ್ರಾಮಸ್ಥರ ಧ್ವನಿ ಕೇಳಿ ಪರಾರಿಯಾಗಿದ್ದಾರೆ. ನಂತರ ಬ್ರ್ಯಾಂಡಿ ಶಾಪ್ ಶಟರ್ ಮುರಿದು ಕಳ್ಳರು ಮದ್ಯ ಸೇವಿಸಿದ್ದು ಒಬ್ಬನು ಕಳ್ಳ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಹಿರೇಹಳ್ಳದ ಬಳಿ 2 ಕಳ್ಳರು ಸಿಕ್ಕಿಬಿದ್ದಿದ್ದು ಇನ್ನುಳಿದವರು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಮಾನ್ವಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಇನ್ನುಳಿದ ಕಳ್ಳರ ಪತ್ತೆಗೆ ಪೊಲೀಸರು ತಂಡ ರಚನೆ ಮಾಡಲಾಗಿದೆ. ಮಹಾರಾಷ್ಟ್ರ ಮೂಲದ ಕಳ್ಳರ ಗ್ಯಾಂಗ್ ಎಂದು ಹೇಳಲಾಗುತ್ತಿದೆ. ಸಿರುವಾರ ಸುತ್ತಮುತ್ತಲ ಪ್ರದೇಶದಲ್ಲಿ ಕಳ್ಳತನ ಪ್ರಕರಣಗಳು ನಡೆಯುತ್ತಿರುವುದರಿಂದ ಇದೇ ತಂಡದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಬೆಂಬಲಿಸಲು ತೀರ್ಮಾನ. ಶಾಸಕ ಶಿವನಗೌಡ ನಾಯಕ್ ಬೆಂಬಲಿಸಲಿಲ್ಲ. ಎಲ್ಲ ಸಂದರ್ಭದಲ್ಲೂ ಲಾಭ ಪಡೆಯಲ್ಲ. ತಿಪ್ಪರಾಜ್ ಹವಾಲ್ದಾರ್. ನೀರವ ಮೋದಿ ನಾಯಿಗೆ ಇರುವ ಕಿಮ್ಮತ್ತು ದೇಶದ ರೈತರ ಜೀವಕ್ಕಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಅಯೋಗ್ಯ. ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ಸಿಗ. ಮಾನಸಯ್ಯ ಟೀಕೆ. ಲೋಕಸಭೆ ಚುನಾವಣೆ ಸೈಕಲ್ ಜಾಥಾದ ಮೂಲಕ ಮತದಾನ ಜಾಗೃತಿ. ತಪ್ಪದೇ ಮತ ಚಲಾಯಿಸಲು ಮನವಿ. ರಾಯಚೂರು ಲೋಕಸಭೆ ಕ್ಷೇತ್ರ ಸೇರಿ ರಾಜ್ಯದ 4 ಕ್ಷೇತ್ರಗಳಲ್ಲಿ ಸಿಪಿಐ-ಎಂಎಲ್ ರೆಡ್ ಸ್ಟಾರ್ ಪಕ್ಷದ ಅಭ್ಯರ್ಥಿಗಳು ಕಣಕ್ಕೆ. ಈ ರುದ್ರಯ್ಯ. ಮತ್ತು ನೀರ್ಮಾನ್ವಿಯಲ್ಲಿ ಸರಣಿ ಕಳ್ಳತನ, 3 ಜನ ಕಳ್ಳರ ವಶಕ್ಕೆ, ಇನ್ನುಳಿದ ಕಳ್ಳರ ಪತ್ತೆಗೆ ಬಲೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಸಿಬಿಎನ್ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು. Lakshmi Fashion, ready-made exclusive showroom, kids wear, women's wear and men's wear. Padagunti Complex, Bangikunta, Basement Pet, Raichur. Inde bheti nidi. Hotel Orange, boarding and lodging. Opposite Public Garden, beside Iyengar Bakery, Station Road, Raichur. GP Kids Fair beside SLB Hotel, Station Road, Raichur. BSK Fashions, Cloth Bazaar, MG Road, Raichur.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು.